ನೀವು ಯಾರು ಗೊತ್ತಿಲ್ಲ ಗುರಿ ಇಲ್ಲ ಏನಿಲ್ಲ, ನೀವು ಒಂದು ಯಾವುದೋ ಒಂದು ವಿಡಿಯೋ ಮಾಡಿ ಕಳಿಸ್ಬಿಟ್ಟಿದ್ದೀರಿ, ಈ ಸಲ ಪಬ್ಲಿಕ್ಕಿಗೆ ಚಾನ್ಸ್ ಕೊಡ್ತೀವಿ ಅನ್ನೋದೆಲ್ಲ ಸುಳ್ಳು ಗಿಮಿಕ್ಕು. ನೀವು ಸುಮ್ಮನೆ ನಾನು ಈ ಸಲ ಬಿಗ್ ಬಾಸ್ಗೆ ಹೋಗ್ಬಿಡ್ತೀನಿ ಅಂತ ಎಷ್ಟೋ ತಲೆಗೆ ಕನಸುಗಳು ಕಟ್ಕೊಂಡು ನೀವು ಮಾಡ್ತಿರೋ ಕೆಲಸಗಳನ್ನ ಬಿಟ್ಬಿಟ್ಟು ನೀನು ಬಿಗ್ ಬಾಸ್ಗೆ ಹೋಗ್ತೀನಿ ನಾನು, ಈ ಸಲ ಆಡಿಷನ್ ಕೊಟ್ಬಿಟ್ರೆ ನನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ, ಈ ಸಲ ನಮ್ಮದೇ ಚಾನ್ಸು, ಇದೆಲ್ಲ ಸುಳ್ಳು, ಇದೆಲ್ಲ ಗಿಮಿಕ್ಕು, ನಿಮಗೆ ಮಾಡ್ತಾ ಇರ್ತಕ್ಕಂಥ ಮೋಸ. ಈ ಸಲ ಬಿಗ್ ಬಾಸ್ಗೆ ಪಬ್ಲಿಕ್ನ ಕರ್ಕೊಂತೀವಿ ಅನ್ನೋದು ಇದೊಂದು ದೊಡ್ಡ ಪಬ್ಲಿಸಿಟಿ ಗಿಮಿಕ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಪಬ್ಲಿಕ್ನ ಕರ್ಕೊಂಡೋಗಿ ಬಿಗ್ ಬಾಸ್ಗೆ ಬಿಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಇವ್ರು ಮಾಡ್ತಿರೋ ಕೆಲಸ ಏನು ಗೊತ್ತಾ, ಯಾರೋ ಒಬ್ರನ್ನ ಅವ್ರಿಗೆ ಗೊತ್ತಿರೋ ಅಂಥವ್ರನ್ನ ಯಾರನ್ನೋ ಆಡಿಷನ್ಗೆ ಇದಾಗಲಿ ಅಂತ ಅಂದ್ಬಿಟ್ಟು ಮಾಡಿಕೊಂಡು ರೆಡಿ ಮಾಡಿಕೊಂಡು ಪಕ್ಕ ಇಂತಿಂತವರೇ ಬೇಕು ಇಂತಿಂತವರೇ ಬರಬೇಕು ಅಂತ ಒಂದು ವರ್ಷದ ಹಿಂದೆನೇ ಪ್ರತಿಯೊಬ್ಬರನ್ನು ಲೀಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರ್ತಾರೆ. ಅವ್ರ ಹತ್ರ ಮಾತುಕತೆಯನ್ನು ಮಾಡಿಕೊಂಡು ಅಗ್ರಿಮೆಂಟು ಮಾಡಿಸ್ಕೊಂಡಿರ್ತಾರೆ. ಇವಾಗ ಹೇಳ್ತಾ ಇರೋದೇನಂತಂದರೆ ಪಬ್ಲಿಸಿಟಿ ಗಿಮಿಕ್ಗೋಸ್ಕರ ಪಬ್ಲಿಕ್ನ ನಾವು ಬಿಗ್ ಬಾಸ್ಗೆ ಕರ್ಕೊತಾ ಇದ್ದೀವಿ. ನಿಮ್ಗೆ ಯಾರಿಗಾನ ಇಂಟ್ರೆಸ್ಟ್ ಇದ್ರೆ, ನೀವೇನಾದರೂ ಬಿಗ್ ಬಾಸ್ಗೆ ಬರಬೇಕು ಅಂತಿದ್ರೆ, ಆಡಿಯನ್ಸು ಪಬ್ಲಿಕ್ ಜನಗಳು 3 ನಿಮಿಷದಿಂದ 5 ನಿಮಿಷದೊಳಗೆ ಒಂದು ಯಾವುದಾದ್ರೂ ನಿಮ್ಮದು ವಿಡಿಯೋ ಮಾಡಿಬಿಟ್ಟು ಅದನ್ನ ಕಲರ್ಸ್ ಕನ್ನಡ ಮತ್ತೆ ಜಿಯೋ ಹಾಟ್ಸ್ಟಾರ್ಗೆ ಟ್ಯಾಗ್ ಮಾಡಿ ಅದನ್ನ ನಾವು ನೋಡ್ಬಿಟ್ಟು ಆಡಿಷನ್ ಮಾಡ್ತೀವಿ. ಏನ್ರಿ ಈ ಥರ ಆಡಿಷನ್ ಮಾಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಎಷ್ಟು ಕೋಟಿ ಜನ ವಿಡಿಯೋ ಮಾಡ್ಬಿಟ್ಟು ಕಳಿಸ್ತಾರೆ, ಅದನ್ನೆಲ್ಲ ನೋಡ್ತೀರಾ ನೀವು? ಹೋಗ್ಲಿ, ಅಷ್ಟೆಲ್ಲ ನೋಡಕ್ಕೆ ನಿಮ್ಮ ಹತ್ರ ಟೈಮ್ ಇದೆಯಾ? ಅದರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊತೀರಾ? ಎಷ್ಟು ಜನ ಸೆಲೆಕ್ಟ್ ಮಾಡ್ಕೊತೀರಾ? ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಐತೆ. ಅದ್ರಾಗೆ ಮಿನಿಮಮ್ ಕಮ್ಮಿ ಅಂತಂದ್ರೂ ಒಂದು 4 ಕೋಟಿ ಜನಗಳು ಫೋನ್ ಯೂಸ್ ಮಾಡ್ತಾರೆ. ಒಂದು 5-6 ಕೋಟಿ ಜನಗಳು ನಾನು ಬಿಗ್ ಬಾಸ್ಗೆ ಬರಬೇಕು ಅನ್ನೋದೊಂದು ಕನಸು ಕಟ್ಕೊಂಡಿರ್ತಾರೆ. ನೀವು ಈ ಥರ ಆಸೆ ತೋರಿಸ್ಬಿಟ್ಟು ಅವ್ರ ಕನಸಿಗೆ ಮಣ್ಣೆರ್ಚೋದು ಎಷ್ಟು ಸರಿ? ಅವ್ರ ಕನಸೇ ಕಂತಿರ್ಲಿಲ್ಲ, ಒಂದು ಶೋ ಬರ್ತೈತೆ ನಾವು ನೋಡ್ಬಿಟ್ಟು ಖುಷಿ ಪಡೋಣ, ಎಂಜಾಯ್ ಮಾಡೋಣ, ಆಯಿತು ಎಂಟರ್ಟೈನ್ಮೆಂಟ್ ನಮ್ಗೆ ಸಿಗುತ್ತೆ ಸಂಜೆ ಆದಮೇಲೆ ಅನ್ನೋದೊಂದು ಇತ್ತು. ಇವಾಗ ನೀವೇನು ಮಾಡ್ತಿದ್ದೀರಾ ಅಂತಂದರೆ ಅವ್ರಿಗೆ ಆಸೆ ತೋರಿಸ್ಬಿಟ್ಟು ಜನಗಳಿಗೆ ನಿಮ್ಮನ್ನ ಬಿಗ್ ಬಾಸ್ಗೆ ಕರೆಸ್ತೀವಿ ಅಂತ ಅಂದ್ಬಿಟ್ಟು ಅವ್ರ ಆಸೆಗೆ ಮಣ್ಣೆರ್ತಿದ್ದೀರಾ. ಅಷ್ಟು ಕೋಟಿ ಜನಸಂಖ್ಯೆನ ನೀವು ಕರ್ಕೊಂತೀರಾ? ಎಷ್ಟು ಜನ? 16 ಜನ. ನೀವು ಕರ್ಕೊಳೋದು ಸೀರಿಯಲ್ನವ್ರನ್ನ, ಇಲ್ಲ ಸಣ್ಣ ಪುಟ್ಟ ಏನಾದರೂ ವೈರಲ್ ಆಗಿರೋರ್ನ, ಕಾಂಚಿ ಪಿಂಚಿಗಳ್ನ, ಇಷ್ಟು ಜನ ಮಾತ್ರ ಕರ್ಕೊಂತೀರ ಹೊರತು ಪಬ್ಲಿಕ್ ಜನಗಳನ್ನ ಏನು ಅಂತ ಇದನ್ನ ಮಾಡ್ಬಿಟ್ಟು ಕರ್ಕೊಂತೀರ? ಜನಗಳನ್ನ ಮಕ್ಕಾರ್ ಮಾಡಬೇಕು, ಇಷ್ಟೊಂದು ಮಕ್ಕಾರ್ ಮಾಡಬಾರ್ದು. ಎಂಟರ್ಟೈನ್ಮೆಂಟ್ ಮಾಡ್ರಿ ಅಂತಂದ್ರೆ ಜನಗಳನ್ನ ಮಕ್ಕಾರ್ ಮಾಡ್ತಿರಲ್ಲಪ್ಪ ಸ್ವಾಮಿ. ಬಿಗ್ ಬಾಸ್ ಶೋ ನಡೆಸೋ ಅಂತಾರೆ, ಅರ್ಥ ಮಾಡ್ಕೊಳ್ಳಿ. ಇದನ್ನ ಜನಗಳು ಅರ್ಥ ಮಾಡ್ಕೊಬೇಕು. ಇದೆಲ್ಲ ಅವರು ಪಬ್ಲಿಸಿಟಿ ಗಿಮಿಕ್ಗೋಸ್ಕರ ನಿಮ್ಮನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ನೀವು ಸುಮ್ಮನೆ ನಾನು ಈ ಸಲ ಬಿಗ್ ಬಾಸ್ಗೆ ಹೋಗ್ಬಿಡ್ತೀನಿ ಅಂತ ಎಷ್ಟೋ ತಲೆಗೆ ಕನಸುಗಳು ಕಟ್ಕೊಂಡು ನೀವು ಮಾಡ್ತಿರೋ ಕೆಲಸಗಳನ್ನ ಬಿಟ್ಬಿಟ್ಟು ನೀನು ಬಿಗ್ ಬಾಸ್ಗೆ ಹೋಗ್ತೀನಿ ನಾನು, ಈ ಸಲ ಆಡಿಷನ್ ಕೊಟ್ಬಿಟ್ರೆ ನನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ, ಈ ಸಲ ನಮ್ಮದೇ ಚಾನ್ಸು, ಇದೆಲ್ಲ ಸುಳ್ಳು, ಇದೆಲ್ಲ ಗಿಮಿಕ್ಕು, ನಿಮಗೆ ಮಾಡ್ತಾ ಇರ್ತಕ್ಕಂಥ ಮೋಸ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕ ಮನೆಯವ್ರನ್ನ, ನಿಮ್ಮ ಜೊತೆಗಿರೋರ್ನ, ನಿಮ್ಮ ಫ್ಯಾಮಿಲಿನ, ನಿಮ್ಮ ಕುಟುಂಬದವ್ರನ್ನ ಯಾರನ್ನೂ ಕರ್ಕೊಳಲ್ಲ ಅವರು. ಇಂತಿಂತವರೇ ಬರಬೇಕು ಅಂತ ಅಂದ್ಬಿಟ್ಟು 1 ವರ್ಷದಿಂದ ಹಿಂದೆನೆ ಅವರು ಒಬ್ಬೊಬ್ಬರನ್ನೇ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾರೆ. 15 ಜನ, ಆಲ್ಮೋಸ್ಟ್ 3/4 ಭಾಗ ಸೀರಿಯಲ್ನವ್ರು ಇರ್ತಾರೆ, ಒಬ್ಬರು ಇಬ್ಬರು ಸಿನಿಮಾದವ್ರು ಇರ್ತಾರೆ. ಆಮೇಲೆ ಸಣ್ಣ ಪುಟ್ಟ ಯಾವ್ದಾನ ಈ ಪೇಪರ್ನವರು, ನ್ಯೂಸ್ನವರು, ಈ ವೈರಲ್ ಆಗಿರೋಕಂತಾರೋ, ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಒಂಚೂರು ಟ್ರೋಲ್ಗಿಲ್ ಆಗಿರ್ತಾರಲ್ಲ ಅಂಥವ್ರನ್ನ ಕರ್ಕೊಂತಾರೆ ಹೊರ್ತು ಪಬ್ಲಿಕ್ನ ಯಾವುದೇ ರೀತಿ ಕರ್ಕೊಳಲ್ಲ. ರೀಸನ್ ಏನು ಅಂತಂದ್ರೆ, ಒಂದು, ನಿಮ್ಮ ಮುಖ ಪರಿಚಯ ಯಾರಿಗೂ ಇರಲ್ಲ, ಟಿವಿಲಿ ನೀವು ಕಾಣಿಸ್ಕೊಂಡಿರಲ್ಲ, ಜನಗಳು ನಿಮ್ಮನ್ನ ರೆಕಗ್ನೈಸ್ ಮಾಡಲ್ಲ, ನಿಮ್ಮನ್ನ ನೋಡಲ್ಲ, ಗುರ್ತಿಡಿಯಲ್ಲ ಅನ್ನೋದು ಒಂದು ಮೇನ್. ಯಾವುದಾದ್ನ ಒಂದಿದ್ರಲ್ಲಿ ರೆಕಗ್ನೈಸ್ ಆಗಿದ್ರೆ ಮಾತ್ರ ಪಬ್ಲಿಕ್ನ ಕರ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ ಹೊರ್ತು ನೀವು ಯಾರು ಗೊತ್ತಿಲ್ಲ ಗುರಿ ಇಲ್ಲ ಏನಿಲ್ಲ, ನೀವು ಒಂದು ಯಾವುದೋ ಒಂದು ವಿಡಿಯೋ ಮಾಡಿ ಕಳಿಸ್ಬಿಟ್ಟಿದ್ದೀರಿ, ಈ ಸಲ ಪಬ್ಲಿಕ್ಕಿಗೆ ಚಾನ್ಸ್ ಕೊಡ್ತೀವಿ ಅನ್ನೋದೆಲ್ಲ ಸುಳ್ಳು ಗಿಮಿಕ್ಕು. ಅರ್ಥ ಮಾಡ್ಕೊಳ್ಳಿ. ಈ ಸಲ ಬಿಗ್ ಬಾಸ್ಗೆ ನಾನು ಹೋಗ್ಬಿಡ್ತೀನಿ, ನಾನು ಸೆಲೆಕ್ಟ್ ಆಗ್ಬಿಡ್ತೀನಿ, ನಾನು ವಿಡಿಯೋ ಮಾಡಿಬಿಟ್ಟು ಕಳಿಸ್ಬಿಟ್ರೆ ಸಾಕು. ಅವ್ರಿಗೆ ಪ್ರಮೋಷನ್, ಫ್ರೀ ಪ್ರಮೋಷನ್ ಇದೆಲ್ಲ. ಅರ್ಥ ಮಾಡ್ಕೊಳ್ಳಿ. ಅವ್ರಿಗೇನಾದರೂ ಪ್ರಮೋಷನ್, ಅವ್ರೇನಾದ್ರು ಬೇರೆ ಪ್ರಮೋಷನ್ ಮಾಡ್ಕೊಬೇಕು ಅಂತಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಕಿತ್ಕೊಳಲ್ವಾ? ಒಂದು ಬ್ರ್ಯಾಂಡ್ನ ಇದನ್ನು ಮಾಡಬೇಕು ಅಂತಂದ್ರೆ
ಪ್ರತಿಯೊಂದರಲ್ಲೂ ದುಡ್ಡಿರುತ್ತೆ, ಅವ್ರು ಮಾತ್ರ ದುಡ್ಡು ಮಾಡ್ಕೊತಾರೆ. ಅದೇ ಪ್ರಮೋಷನ್ನ ಫ್ರೀಯಾಗಿ ಮಾಡಿಸ್ತಾರೆ ನಿಮ್ಮ ಕೈಲಿ. ನಮ್ಮ ಜನಗಳು ಅವ್ರು ಹೇಳಿದ್ದೇ ಸತ್ಯ, ಅವ್ರು ಹೇಳಿದ್ದೇ ನಿಜ, ಈ ಸಲ ಬಿಗ್ ಬಾಸ್ಗೆ ನಾನು ಹೋಗ್ಬಿಡ್ಬೋದು, ಟ್ರೈ ಮಾಡಿಬಿಡ್ಬೋದು ಅಂತ ಅಂದ್ಬಿಟ್ಟು ನೀವು ಮಾಡಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ಟ್ಯಾಗ್ ಮಾಡ್ತಿರಲ್ಲಪ್ಪ. ನೀನು ಮಾಡೋ ಒಬ್ಬ ವಿಡಿಯೋ ನೀನು ಎಷ್ಟು ಜನ ಕಳಿಸ್ತೀಯ? ನಿನ್ನ ಕುಟುಂಬಸ್ಥರಿಗೂ ನಿಮ್ಮ ಸ್ನೇಹಿತರಿಗೆ ಅವರೆಲ್ಲರೂ ನೋಡ್ತಾರಾ? ಅದೇ ಥರ ಒಂದು ಲಕ್ಷ 1 ಕೋಟಿ ಜನ ವಿಡಿಯೋ ಮಾಡ್ತು ಅಂತಂದರೆ ಎಷ್ಟು ಜನ ಪಬ್ಲಿಸಿಟಿ ಆಯಿತು ಅರ್ಥ ಮಾಡ್ಕೊಳ್ಳಿ. ಆಟೋಮೆಟಿಕ್ ಪಬ್ಲಿಸಿಟಿ ಆಗುತ್ತೆ. ಆವಾಗ ಲಾಸ್ಟಿಗೆ ಏನಾಗುತ್ತೆ ಗೊತ್ತಾ? ಯಾರೋ ಒಬ್ರನ್ನ ಗೊತ್ತಿಲ್ಲ, ಅವ್ರ ಕಡೆ ಒಬ್ರನ್ನ ಯಾರನ್ನ ಒಬ್ರನ್ನ ಸೇರಿಸ್ಬಿಟ್ಟು ಪಬ್ಲಿಕ್ನ ನಾವು ಕರ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನೀನು 1 ಲಕ್ಷ ವಿಡಿಯೋ ಆಗಿದ್ದಾಳೆ, ಯಾರನ್ನ ಒಬ್ಬನ ಕರ್ಕೊಂಡ್ರೆ ಪ್ರಯೋಜನ ಏನು ಬಂತು? ಇನ್ನು 99,999 ಜನಗಳು ಏನಾಗಬೇಕು? ಅವ್ರ ಕನಸು ಏನಾಗಬೇಕು? ಅರ್ಥ ಮಾಡ್ಕೊಂಡಿದ್ದೀರಾ ಯಾರಾದ್ರೂ? ದಯವಿಟ್ಟು ಇದಕ್ಕೆಲ್ಲ ಮೋಸ ಹೋಗದೆ, ತಲೆ ಕೆಡ್ಸ್ಕೊಂಡಲೆ ಆರಾಮಾಗಿ ಬಿಂದಾಸಾಗಿರಿ. ಅದು ಒಂದು ಶೋ ಥರ ನೋಡಿ. ಏನಾದರೂ ಟಿ ವಿಲಿ ಬರ್ತದ, ಬಂದರೆ ಎಂಜಾಯ್ಮೆಂಟ್ ಮಾಡಿ ಅಲ್ಲಿಗೆ ಬಿಟ್ಬಿಡಿ. ಈ ಸಲ ಅವ್ರು ಹೇಳೋದು ನೋಡಬೇಕು. ಈ ಸಲ ಪ್ರತಿಯೊಂದು ಬಿಗ್ ಬಾಸ್ನ ನೀವು ಸಪೋರ್ಟ್ ಮಾಡಿದ್ದು ಸಾಕು. ಬನ್ನಿ, ಪಾರ್ಟಿಸಿಪೇಟ್ ಮಾಡಿ, ಭಾಗವಹಿಸಿ, ಯುದ್ಧ ಮಾಡಿ, ಗೆಲ್ಲಿ, ಆಳು ಮೂಳು. ಏನ್ರಿ ನಿಜ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ. ಅರ್ಥ ಮಾಡ್ಕೊಬೇಕು. ಇದಕ್ಕೂ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಮೊಬೈಲ್ನಲ್ಲಿ ನೀವು 5 ನಿಮಿಷ ಇಲ್ಲ 3 ನಿಮಿಷ ವಿಡಿಯೋ ಮಾಡಿಬಿಟ್ಟು ನಮ್ಮ ಕಲರ್ಸ್ ಕನ್ನಡ ಚಾನಲ್ಗೆ ಟ್ಯಾಗ್ ಮಾಡಿಬಿಡಿ. ನಾವು ಅದನ್ನು ನೋಡ್ಬಿಟ್ಟು ಒಂದು ಆಡಿಷನ್ ಮಾಡಿಬಿಡ್ತೀವಿ ನಿಮ್ಮೆಲ್ಲರನ್ನು. ಏನು ದಡ್ರನ್ ಮಾಡ್ತೀರಿ ಜನಗಳನ್ನ? ಇಷ್ಟೊಂದು ಮಕ್ಕರ್ ಮಾಡ್ತೀರಲ್ರ. ಬಿಗ್ ಬಾಸ್ ಶೋ, ಕಾಂಜಿ ಪಿಂಜಿ ಶೋ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿರು ತಗೊಂಬೇಡಿ. ಒಂದು ಒಳ್ಳೆ ಹೆಸರೈತೆ, ಆ ಸುದೀಪ್ ಸರ್ಗೆ ಒಂದು ಒಳ್ಳೆ ನೇಮ್ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರ ನೇಮೆಲ್ಲ ಯಾಕೆ ಹಾಳು ಮಾಡ್ತೀರಾ? ಜನಗಳಿಗೆ ಯಾಕೆ ಮೋಸ ಮಾಡ್ತೀರಾ? ಜನಗಳಿಗೆ ಆಸೆ ತೋರಿಸ್ಬಿಟ್ಟು ಕಣ್ಣಿಗೆ ಮಣ್ಣಿರ್ತೀರಲ್ಲ, ಆ ಥರ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ನಾನು ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀನಿ. ಅದೆಲ್ಲ ಹೋಗ್ಲಿ, ತೊಂದರೆ ಇಲ್ಲ. ಹೋಗ್ಲಿ, ಅರ್ಹತೆ ಇದ್ರೆ ಗೆಲ್ಲಿ, ಇಲ್ಲಾಂದ್ರೆ ಆಟದಲ್ಲಿ ಗೆಲುವು ಸೋಲು ಇದ್ದಿದ್ದೆ. ಹಂಗಂತ ಅಂದ್ಬಿಟ್ಟು ಮಾಮೂಲಿ ಏನು ಗೊತ್ತಿಲ್ದಿರ್ತಕ್ಕಂಥ ಜನಗಳಿಗೆ ಆಸೆ ತೋರಿಸ್ಬಿಟ್ಟು ಮೋಸ ಮಾಡಬಾರ್ದು. ಇದು ನನ್ನ ಉದ್ದೇಶ. ಈ ಕರ್ನಾಟಕ ಜನತೆಗೆ ಕೈ ಮುಗಿದು ಕೇಳ್ಕೊಂತೀನಿ, ದಯವಿಟ್ಟು ಯಾರು ಮೋಸ ಹೋಗಕ್ಕೆ ಹೋಗ್ಬೇಡಿ. ಆಸೆ ತೋರಿಸ್ಬಿಟ್ಟು ಮೋಸ ಮಾಡ್ತಾ ಇದ್ದಾರೆ, ಆಸೆ ತೋರಿಸ್ಬಿಟ್ಟು ಗುಂಡಿ ತೋಡ್ತಾ ಇದ್ದಾರೆ. ಗುಂಡಿ ಮತ್ತೆ ಅವ್ರು ತೋಡ ಹಳ್ಳಕ್ಕೆ ಯಾರು ಬೀಳಕ್ಕೆ ಹೋಗ್ಬೇಡಿ. ಇದು ನನ್ನ ರಿಕ್ವೆಸ್ಟ್.